ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಸಿಟ್ ಮಾಡ್ತಿರುವ ಬೆಂಗಳೂರಿನ ಇನ್ನೊಂದು ಅದ್ಭುತವಾದಂತಹ ಪ್ರವಾಸಿ ತಾಣ, ಬೆಂಗಳೂರಿನ ವಸಂತ ನಗರದಲ್ಲಿ ಲೊಕೇಟ್ ಆಗಿರುವಂತಹ ಭಾರತೀಯ ಸೈನಿಕ ಸ್ಮಾರಕ ಅಥವಾ ಇಂಡಿಯನ್ ಮಿಲಿಟರಿ ಮೆಮೋರಿಯಲ್. ಈ ಪ್ಲೇಸು ಲೊಕೇಟ್ ಆಗಿರೋದು ಬೆಂಗಳೂರಿನ ವಸಂತ ನಗರದಲ್ಲಿ. ಇದು ನಮ್ಮ ದೇಶದಲ್ಲಿ ಯುದ್ಧದಲ್ಲಿ ಹೋರಾಡಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರುವಂತಹ ಸೈನಿಕರಿಗೋಸ್ಕರ ಕ್ರಿಯೇಟ್ ಮಾಡಿರುವಂಥ ಒಂದು ಅದ್ಭುತವಾದಂತಹ ಮೆಮೋರಿಯಲ್. ಇದು ತುಂಬಾ ದೊಡ್ಡದಾದಂತಹ ಪಾರ್ಕು. ಇಂದಿರಾ ಗಾಂಧಿ ಮ್ಯೂಸಿಕ್ ಫೌಂಟೇನ್ ಪಾರ್ಕ್ ಅಂತ ಈ ಪಾರ್ಕ್ನ ನೇಮು. ಆ ಪಾರ್ಕ್ನ ಒಳಭಾಗದಲ್ಲಿ ಬಲಭಾಗದಲ್ಲಿ ಮ್ಯೂಸಿಕ್ ಫೌಂಟೇನು, ಆಮೇಲೆ ಎಡಭಾಗದಲ್ಲಿ ಸುಂದರವಾದಂತಹ ಇಂಡಿಯನ್ ಮಿಲಿಟರಿ ಮೆಮೋರಿಯಲ್ನ ನೋಡೋದಕ್ಕೆ ಸಾಧ್ಯ. ಒಳಭಾಗದಲ್ಲಿ ತುಂಬ ಅದ್ಭುತವಾದಂಥ ವಿಚಾರಗಳಿದೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆಗೆ ಸೇರಿದಂತಹ ಹಲವಾರು ಅದ್ಭುತ ವಿಚಾರಗಳನ್ನು ಇಲ್ಲಿ ರಚನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದ್ದು, ನೀವು ಒನ್ ಡೇ ಬೆಂಗಳೂರಿಗೆ ಟ್ರಿಪ್ಗೆ ಅಂತ ಹೋಗೋದಾದರೆ, ಎಸ್ಪೆಷಲಿ ಈ ಪ್ಲೇಸ್ಗೆ ಬರೋದಾದರೆ ಟೈಮ್ ಮಾಡ್ಕೊಂಡು ಬರಬೇಕಾಗತ್ತೆ. ತುಂಬ ವಿಶಾಲವಾಗಿರೋದ್ರಿಂದ ಆಲ್ಮೋಸ್ಟ್ ಇಲ್ಲಿರೋ ಎಲ್ಲ ವಿಚಾರಗಳನ್ನು ನೋಡೋದಕ್ಕೆ ನಿಮಗೆ ಆಲ್ಮೋಸ್ಟ್ ಒಂದು ಹಾಫ್ ಡೇಸ್ ಟೈಮ್ ಬೇಕಾಗುತ್ತೆ. ಮೊದಲು ಹೇಳಿರುವ ಹಾಗೆ ಒಂದು ಸೈಡು ಇಂದಿರಾ ಗಾಂಧಿ ಮ್ಯೂಸಿಕ್ ಫೌಂಟೇನ್ ಪಾರ್ಕ್ ಇದೆ, ಇನ್ನೊಂದು ಅದರ ಎಡಭಾಗದಲ್ಲಿ ಮಿಲಿಟರಿ ಮೆಮೋರಿಯನ್ನು ಕ್ರಿಯೇಟ್ ಮಾಡಲಾಗಿದೆ. ಇಲ್ಲಿ ನಮ್ಮ ಭೂಸೇನೆ, ವಾಯುಸೇನೆ, ನೌಕಾಸೇನೆಗೆ ಸೇರಿದಂತಹ ಹಲವಾರು ಯುದ್ಧ ವಿಮಾನಗಳ ರಚನೆ ಇರ್ಬೋದು ಅಥವಾ ಕ್ಷಿಪಣಿಗಳಿರ್ಬೋದು, ಸಬ್ಮೆರಿನ್ಗಳಿರ್ಬೋದು, ಎಲ್ಲದರ ರಚನೆಯನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಈ ಪಾರ್ಕು ತುಂಬ ವಿಶಾಲವಾಗಿದೆ. ಇನ್ನು ನೀವು ಮೆಜೆಸ್ಟಿಕ್ಕಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂಥ ಸುಂದರವಾದಂತಹ ಪಾರ್ಕ್ ಇದು. ನೀವು ನೋಡ್ತಾ ಇರೋದು ತುಂಬ ದೊಡ್ಡದಾದಂಥ ಒಂದು ವೆಹಿಕಲ್ಲು. ಇಲ್ಲಿರುವ ಮಿಲಿಟರಿ ವಸ್ತುಗಳನ್ನು ಇಲ್ಲಿಗೆ ಮೂವ್ ಮಾಡೋದಕ್ಕೆ ಯೂಸ್ ಮಾಡಿರುವಂತಹ ವೆಹಿಕಲ್ ಇದು. ತುಂಬಾ ದೊಡ್ಡದಾಗಿದೆ ಇದು. ಇದು ಯುದ್ಧಕ್ಕೆ ಯೂಸ್ ಮಾಡ್ತಿರುವಂತಹ ದೊಡ್ಡದಾದಂತಹ ವೆಪನ್ಗಳಿವೆಲ್ಲ. ತುಂಬಾ ಅದ್ಭುತವಾಗಿದೆ. ಈ ಥರದ ಹಲವಾರು ವಿಚಾರಗಳನ್ನು ಈ ಪಾರ್ಕ್ನ ಒಳಭಾಗದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಇದು ತುಂಬಾ ದೊಡ್ಡದಾದಂತಹ ವೆಹಿಕಲ್ಲು. ಈ ಆರ್ಮಿ ವೆಪನ್ಗಳನ್ನು ಮತ್ತು ಇಲ್ಲಿರುವಂತಹ ವಿಚಾರಗಳನ್ನು ಇಲ್ಲಿಗೆ ತಗೊಂಬರೋದಕ್ಕೆ ಯೂಸ್ ಮಾಡಿರುವಂತಹ ಬೃಹತ್ ಗಾತ್ರದ ದೊಡ್ಡದಾದಂತಹ ವೆಹಿಕಲ್ಲು. ಇವಾಗ ಇದನ್ನು ಯೂಸ್ ಮಾಡ್ತಾ ಇಲ್ಲ, ಒಂದು ಸೈಡಲ್ಲಿ ನಿಲ್ಲಿಸಿಟ್ಟಿದ್ದಾರೆ ಅಷ್ಟೇ. ಇವೆಲ್ಲನೂ ಯುದ್ಧಕ್ಕೆ ಯೂಸ್ ಮಾಡ್ತಾ ಇರುವಂತಹ ದೊಡ್ಡದಾದಂತಹ ಆಯುಧಗಳಿವು. ಇವುಗಳನ್ನೆಲ್ಲ ಇಂಡಿಯನ್ ಮಿಲಿಟರಿಯ ಶಕ್ತಿ ಅಂತಲೇ ಕರಿಬೋದು. ಪಿರಂಗಿಗಳಿರ್ಬೋದು, ದೊಡ್ಡದಾದಂತಹ ವೆಪನ್ಗಳಿರ್ಬೋದು, ಇವೆಲ್ಲದರ ರಚನೆಗಳನ್ನು ಇಲ್ಲಿ ಒಳಭಾಗದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಎಸ್ಪೆಷಲಿ ನಿಮ್ಮ ಮಕ್ಕಳನ್ನು ಈ ಪ್ಲೇಸ್ಗೆ ಕರ್ಕೊಂಬನ್ನಿ. ಯಾಕಂದರೆ ಯಾರಿಗೆ ಯುದ್ಧಕ್ಕೆ ಸೇರಬೇಕು, ಸೇನೆಗೆ ಸೇರಬೇಕನ್ನೋ ಹಂಬಲ ಇರುತ್ತೋ ಅವರಿಗೆ ಇದೊಂದು ಇನ್ಸ್ಪಿರೇಷನ್ ಆಗಿರುತ್ತೆ. ಇನ್ನು ಹಾಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ದೊಡ್ಡದಾದಂಥ ಹೆಲಿಕಾಪ್ಟರ್ಗಳ ರಚನೆ, ಆಮೇಲೆ ಕ್ಷಿಪಣಿಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ. ಇದು ತುಂಬಾ ಅದ್ಭುತವಾಗಿದೆ. ಇದು ನೌಕಾಪಡೆಗೆ ಸಂಬಂಧಿಸಿದಂತಹ ವಿಚಾರಗಳು, ವಾಯುಪಡೆಗೆ ಸಂಬಂಧಿಸಿದಂಥ ವಿಚಾರಗಳು ಇವು. ಏರ್ಫೋರ್ಸ್ಗೆ ಒಂದು ಕಡೆ ಸುಂದರವಾದಂಥ ಹೆಲಿಕಾಪ್ಟರ್ ರಚನೆ ಇದೆ. ಇನ್ನು ಪಕ್ಕದಲ್ಲಿ PSLV ಉಡಾವಣೆ ಮಾಡಿರುವಂತಹ ರಾಕೆಟ್ ಉಡಾವಣೆಯ ರಚನೆಗಳಿದೆ. ಇನ್ನು ಪಾರ್ಕ್ ತುಂಬ ವಿಶಾಲವಾಗಿರೋದ್ರಿಂದ ತುಂಬ ಜನ ಬರ್ತಾರೆ. ಎಸ್ಪೆಷಲಿ ವೀಕೆಂಡಲ್ಲಿ ಜನ ವಾಕಿಂಗ್ ಅಂತಲೂ ಕೂಡ ಬರ್ತಾರೆ. ಒಳಗಡೆ ಎಂಟರ್ ಆಗ್ತೀರಾ ಅಂತಂದರೆ ಒಂದು 10 ರೂಪೀಸು ಎಂಟ್ರೆನ್ಸ್ ಫೀಸ್ ಇರುತ್ತೆ. ಇದಕ್ಕೆ ತುಂಬ ಕಡಿಮೆದಾದಂಥ ಎಂಟ್ರೆನ್ಸ್ ಫೀಸ್ ಇದು. ಸೊ ನೀವು ಆರಾಮಾಗಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ.
ಇದು ನಮ್ಮ ಏರ್ಫೋರ್ಸ್ಗೆ ರಿಲೇಟೆಡ್ ಆಗಿರುವಂತಹ ವಿಚಾರಗಳಿರುವಂತಹ ಜಾಗ ಇದು. ರಫೇಲ್ ಯುದ್ಧ ವಿಮಾನಗಳಿರ್ಬೋದು, ಆಮೇಲೆ ದೊಡ್ಡ ದೊಡ್ಡದಾದಂತಹ ಸೇನಾ ಹೆಲಿಕಾಪ್ಟರ್ಗಳಿರ್ಬೋದು, ಇವುಗಳ ರಚನೆಯನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಇಲ್ಲಿ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ, ನೀವು ಆರಾಮಾಗಿ ಬಂದು ಫೋಟೋನ ತಗೊಬೋದು. ಆಮೇಲೆ ತುಂಬ ಜನ ಬಂದು ಇಲ್ಲಿ ರೀಲ್ಸು ಫೋಟೋನೆಲ್ಲ ತಗೊಂಡೋಗ್ತಾರೆ. ತುಂಬ ಹತ್ತಿರ ಹೋಗಿ ಫೋಟೋ ತೆಗೆಯೋಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅಷ್ಟೇ. ಅಲ್ಲಿಂದ ಸ್ವಲ್ಪ ಮುಂದುವರೆದರೆ ಭಾರತ ಉಡಾವಣೆ ಮಾಡಿರುವಂತಹ ಪ್ರಮುಖ ಕ್ಷಿಪಣಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. PSLV, ಪೃಥ್ವಿ ಇವುಗಳೆಲ್ಲವನ್ನು ಇಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಇವೆಲ್ಲ ಭಾರತ ಅಂತರಿಕ್ಷ ಬಾಹ್ಯಾಕಾಶ ಉಡಾವಣೆಯಲ್ಲಿ ಮಾಡಿರುವಂತಹ ಪ್ರಮುಖವಾದಂತಹ ವಿಚಾರಗಳಿವು. ಇದೆಲ್ಲ ಅವುಗಳ ರಚನೆ. ಇದು ಪೃಥ್ವಿ, PSLV, ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿರುವಂತಹ ಕ್ಷಿಪಣಿಗಳ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ, ಸ್ಯಾಟಲೈಟ್ಸ್. ತುಂಬ ಅದ್ಭುತವಾಗಿದ್ದು, ನೀವು ನಿಮ್ಮ ಫ್ಯಾಮಿಲಿ ಮತ್ತು ಮಕ್ಕಳನ್ನ ಕರ್ಕೊಂಡು ಬರಬೇಕಾದಂಥ ಒಂದು ಅದ್ಭುತವಾದಂಥ ವಿಚಾರ ಇದು. ಯಾಕಂದರೆ ನಮ್ಮ ದೇಶದ ಪರಿಕಲ್ಪನೆ, ಆಮೇಲೆ ಯುದ್ಧ ಸೇನೆ ಇವುಗಳ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನು ಕೊಡುವಂತಹ ಸುಂದರವಾದಂತಹ ಪ್ಲೇಸ್ ಇದು. ಪ್ರತಿಯೊಂದರ ಮೇಲೂ ಅದರ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಇದು ಇನ್ನು ಮುಂದುವರಿದ ಜಾಗದಲ್ಲಿ ಇರುವಂತಹ ಭಾರತೀಯ ಜಲಾಂತರ್ಗಾಮಿ ವಿಚಾರಗಳಿವು. ಇದು ಭಾರತದ ಕ್ಷಿಪಣಿಗಳು ನೀರಿನಲ್ಲಿ ಹೋಗುವಂತಹ ಜಲಾಂತರ್ಗಾಮಿ ಸಬ್ಮೆರಿನ್ಗಳಿವು. ಇದೆಲ್ಲ ಇವುಗಳ ರಚನೆಗಳಿವು. ಸಬ್ಮರೀನ್ಗಳು ದೊಡ್ಡ ದೊಡ್ಡದಾದಂತಹ ನೌಕೆಗಳಿರುವಂತಹ ಅದ್ಭುತವಂತಹ ರಚನೆ ಇದು. ಇನ್ನು ಇವುಗಳನ್ನೆಲ್ಲ ನೋಡಿಕೊಂಡು ನೀವು ಮುಂದುವರೆದ್ರೆ ಅಲ್ಲಿಂದ ಆ್ಯಕ್ಚುಲಿ ನಮ್ಮ ಮಿಲಿಟರಿ ಮೆಮೊರಿಯಲ್ ಇರೋ ಪ್ಲೇಸನ್ನು ನಾವು ರೀಚ್ ಆಗ್ತೀವಿ. ಇದು ಸೇನಾ ಹುತಾತ್ಮ ಯೋಧರ ಸ್ಮಾರಕ. ಇದು ತುಂಬಾ ದೊಡ್ಡದಾಗಿ ರಚನೆ ಮಾಡಿದ್ದಾರೆ. ಇದನ್ನು ಒಂದು ದೊಡ್ಡದಾದಂತಹ ಸ್ಟೋನನ್ನು ಹಾಗೆ ನಿಲ್ಲಿಸಿದ್ದಾರೆ, ಕಲ್ಲನ್ನು. ಅದರ ಪಕ್ಕದಲ್ಲಿ ವಿಶಾಲವಾದಂತಹ ದೊಡ್ಡದಾದಂತಹ ಒಂದು ಭಾರತದ ಧ್ವಜ ಕೂಡ ಇದೆ, ತ್ರಿವರ್ಣ ಧ್ವಜ ಕೂಡ ಇದೆ ಅಲ್ಲಿ. ಇನ್ನು ವಿಶೇಷತೆ ಏನಪ್ಪ ಅಂತ ಅಂದರೆ, ಈ ಮೆಮೋರಿಯಲ್ನಲ್ಲಿ ಈ ಥರ ಕಲ್ಲುಗಳನ್ನು ಇಟ್ಟು ಈಚ್ ಆ್ಯಂಡ್ ಎವ್ರಿ ಯಾರು ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರೋದಾರೋ ಅಂಥ ಯೋಧರ ನೇಮ್ಗಳನ್ನು ಇಲ್ಲಿ ಕಲ್ಲುಗಳ ಮೇಲೆ ಕೆತ್ತಿದ್ದಾರೆ. ಯಾಕಂದರೆ ಇದು ಸೇನಾ ಸ್ಮಾರಕ ಆಗಿರೋದ್ರಿಂದ ನಮ್ಮ ಹುತಾತ್ಮ ಯೋಧರನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ಮತ್ತು ಅವರ ತ್ಯಾಗ ಬಲಿದಾನಗಳನ್ನು ಚಿತ್ರಣ ನೀಡೋದಕ್ಕಾಗಿ ಅವರ ನೇಮ್ಗಳನ್ನು ಇಲ್ಲಿ ಬರೆದಿದ್ದಾರೆ. ಈ ಕಲ್ಲಿನ ಮೇಲಿರುವಂತಹ ನೇಮ್ಗಳೆಲ್ಲವೂ ದೇಶಕ್ಕಾಗಿ ವಿವಿಧ ಹೋರಾಟಗಳಲ್ಲಿ ಭಾಗವಹಿಸಿ
ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿರುವಂತಹ ಯೋಧರ ಹೆಸರುಗಳಿದು. ಇವತ್ತು ನಾವು ನಮ್ಮ ಮನೆಗಳಲ್ಲಿ ಸೇಫಾಗಿರ್ತೀವಿ ಅಂತ ಅಂದರೆ ಈ ಥರ ಸೇನೆಯಲ್ಲಿರುವ ಯೋಧರು ಹೋರಾಟ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇರುವ ಒಂದು ಧೈರ್ಯದ ಮೇಲೆ. ಸೊ ಹಾಗೆ ಹೋರಾಟ ಮಾಡುವಾಗ ತಮ್ಮ ಜೀವನ ಕಳ್ಕೊಂಡ ಎಲ್ಲ ಯೋಧರುಗಳ ಹೆಸರನ್ನು ಇಲ್ಲಿ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಇದು ಶಾಶ್ವತವಾಗಿ ಇರಲಿ ಅಂತ. ಇನ್ನು ಹಲವಾರು ರಾಷ್ಟ್ರೀಯ ದಿನದಂದು ಇಲ್ಲಿ ಪ್ರಮುಖವಾದ ರಾಜಕಾರಣಿಗಳಿರ್ಬೋದು, ದೇಶದ ಪ್ರಮುಖ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಬಂದು ಇಲ್ಲಿ ಸೈನಿಕರಿಗೆ ನಮನವನ್ನು ಸಲ್ಲಿಸ್ತಾರೆ. ಇಲ್ಲಿ ತುಂಬ ನೇಮ್ಗಳಿದೆ, ನೀವು ಬಂದು ಇದರ ವಿಶಿಷ್ಟತೆಯನ್ನು ಕ್ಲಿಯರ್ ಆಗಿ ನೋಡ್ಬೋದು. ಇದು ಬೃಹದಾಕಾರದ ಒಂದು ದೊಡ್ಡದಾದಂತಹ ಕಲ್ಲನ್ನು, ಏಕಶಿಲೆಯನ್ನು ನಿಲ್ಲಿಸಿರುವುದು. ಇದು ಮೆಮೋರಿಯಲ್. ತುಂಬಾ ದೊಡ್ಡದಾಗಿದೆ ಇದು. ಅದರ ಹಿಂಭಾಗದಲ್ಲಿ ದೊಡ್ಡದಾದಂತಹ ತ್ರಿವರ್ಣ ಧ್ವಜವನ್ನು ನಿಲ್ಲಿಸಿದ್ದಾರೆ. ಇದು ಯಾವಾಗಲೂ ಹಾರಾಡ್ಕೊಂಡೇ ಇರುತ್ತೆ. ಸೊ ತುಂಬ ಜನ ಇಲ್ಲಿಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಕೂತು ಈ ಅದ್ಭುತವಾದಂಥ ವಿಚಾರವನ್ನು ನೋಡ್ತಾರೆ. ಎಸ್ಪೆಷಲಿ ವೀಕೆಂಡಲ್ಲಿ ನೀವು ಬರ್ತೀರ ಅಂತಂದರೆ ಸ್ವಲ್ಪ ಕ್ರೌಡ್ ಇರುತ್ತೆ. ವೀಕ್ ಡೇಸಲ್ಲಿ ಏನೋ ಅಂಥ ಕ್ರೌಡ್ ಇರಲ್ಲ. ರಾಷ್ಟ್ರೀಯ ದಿನಗಳಲ್ಲಿ, ಎಸ್ಪೆಷಲಿ ಯುದ್ಧದ ಸ್ಮರಣೆಯ ದಿನಗಳಲ್ಲಿ ಹೆಚ್ಚಾಗಿ ಜನ ಇಲ್ಲಿ ಬಂದು ಯೋಧರಿಗೆ ನಮನವನ್ನು ಸಲ್ಲಿಸ್ತಾರೆ. ಇದು ನಮ್ಮ ಬೆಂಗಳೂರಿನಲ್ಲಿ ನೋಡೋಕ್ಕೆ ಸಿಗುವಂಥ ಒಂದು ಅದ್ಭುತವಾದಂತಹ ವಿಚಾರ. ನೀವು ಈಗಾಗಲೇ ತುಂಬ ಟೂರಿಸ್ಟ್ ಸ್ಪಾಟ್ಗಳನ್ನು ನೋಡಿರ್ತೀರ. ಕೆಲವು ಮನೋರಂಜನೆಗಂತ ಇದ್ದರೆ ಈ ಪ್ಲೇಸ್ ಮಾತ್ರ ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರುವಂತಹ ಸೈನಿಕರನ್ನು ನೆನೆಸಿಕೊಳ್ಳೋದಕ್ಕಂತ ಕಟ್ಟಿರುವಂಥ ಒಂದು ಸ್ಮಾರಕ ಅಥವಾ ಮೆಮೋರಿಯಲ್. ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಾ ಅಂತ ಅಂದರೆ ಈ ಪ್ಲೇಸನ್ನು ವಿಸಿಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ. ಪ್ರಮುಖವಾಗಿ ಅವ್ರಿಗೂ ದೇಶದ ಆಗುಹೋಗುಗಳ ಬಗ್ಗೆ ಮತ್ತು ದೇಶದ ಯೋಧರ ಬಲಿದಾನಗಳ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳು ತಿಳುವಳಿಕೆ ಬರಲಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಮೇಲೆ ಯಾರು ಈ ಪ್ಲೇಸ್ಗೆ ಬರಬೇಕಂತ ಯೋಚನೆ ಮಾಡ್ತಾ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ. ಹಾಗೆ ಬೆಲ್ ಐಕನ್ ಮೇಲೆ ಹಿಟ್ ಆನ್ ಬೆಲ್ ಐಕನ್, ಸೊ ಯು ವಿಲ್ ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.